ಆರ್ಎಸ್ಎಸ್ ಪಥಸಂಚಲನ ಜಟಾಪಟಿ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಕೋರ್ಟ್ ಕಟಕಟೆಯನ್ನು ಹತ್ತಿತ್ತು. ಈ ಪ್ರಕರಣ ವಾದ ಪ್ರತಿವಾದ ಆಲಿಸಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಕೋರ್ಟ್. ಅಕ್ಟೋಬರ್ 24ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್. ಇವತ್ತು ಎರಡೂ ಸಂಘಟನೆಗಳು ಅನುಮತಿಯನ್ನ ಕೇಳಿವೆ ಅಂತೇಳಿ ಎಜಿ ಹೇಳಿದ್ರು. ಈಗ ಪಥಸಂಚಲನ ಮಾಡೋದಕ್ಕೆ ಒಂದಿಷ್ಟು ಮಾಹಿತಿ ಬೇಕು ಅಂತ ತಹಶೀಲ್ದಾರ್ ಕೇಳಿದ್ರು. ಇನ್ನೊಂದು ಕಡೆ ಸರ್ಕಾರ ಕೂಡ ಆರ್ಎಸ್ಎಸ್ ಅನ್ನು ಒಳಗೊಂಡಂತೆ ಸಂಘಟನೆಗಳು ಸರ್ಕಾರಿ ಜಾಗವನ್ನ ಯೂಸ್ ಮಾಡೋದಕ್ಕೆ ಕಾರ್ಯಕ್ರಮಗಳಿಗೆ ಅವ್ರ ಕಾರ್ಯಚಟುವಟಿಕೆ ಮಾಡೋದಕ್ಕೆ ನಿರ್ಬಂಧವನ್ನ ಹೇರಿತ್ತು. ಅನುಮತಿ ಕಡ್ಡಾಯ ಅಂತ ಹೇಳಿತ್ತು. ಈ ವಿಷಯವಾಗಿ ಕೋರ್ಟ್ ಮೆಟ್ಲನ್ನ ಹತ್ತಲಾಗಿತ್ತು. ನವೆಂಬರ್ 2ಕ್ಕೆ ಪಥಸಂಚಲನ ಮಾಡ್ತೀವಿ ಅಂತ ಹೇಳಿ ಆರ್ಎಸ್ಎಸ್ ಪರ ವಕೀಲರು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಹೊಸದಾಗಿ ಅನುಮತಿ ಪಡೆಯೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಡಿಸಿ ಹಾಗೇನೆ ತಹಶೀಲ್ದಾರ್ಗೆ ಅರ್ಜಿ ಸಲ್ಲಿಸಿ ಅಂತ ಹೇಳಿ ಕೋರ್ಟೇ ಸೂಚನೆ ಕೊಟ್ಟಿದೆ. ಎಷ್ಟು ಜನ ಪಾಲ್ಗೊಳ್ತೀರಾ ಅಂತ ಹೇಳಿ ಮಾಹಿತಿಯನ್ನ ಕೊಡಬೇಕು. ಆರ್ಎಸ್ಎಸ್ ಭೀಮ್ ಆರ್ಮಿಗೆ ಪ್ರತ್ಯೇಕ ಸಮಯ ನೀಡಿ, ಎರಡೂ ಸಂಘಟನೆಗಳಿಗೆ ಪ್ರತ್ಯೇಕ ಸಮಯ ನೀಡಿ ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಮುಂದಿನ ವಿಚಾರಣೆಯನ್ನ ಅಕ್ಟೋಬರ್ 24ಕ್ಕೆ ನಡೆಸೋದಕ್ಕೆ ಹೈಕೋರ್ಟ್ ಡೇಟ್ ಅನ್ನ ಕೊಟ್ಟಿದೆ. ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಬಹಳಷ್ಟು ಕುತೂಹಲ ಇತ್ತು, ಇವತ್ತಾಗುತ್ತಾ ಇಲ್ವಾ, ಕೋರ್ಟ್ ಏನ್ ಹೇಳುತ್ತೆ ಅಂತ ಹೇಳಿ. 24ಕ್ಕೆ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದಕ್ಕೆ ಹಾಕಿದೆ. ಜೊತೆಗೆ ಹೊಸದಾಗಿ ಮನವಿ ಸಲ್ಲಿಸಿ ಅಂತಾನೂ ಹೇಳಿದೆ. ಎರಡು ಸಂಘಟನೆಗಳು ಈಗ ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿ ಹೈಕೋರ್ಟ್ ಮೆಟ್ಲನ್ನ ಹತ್ತಿದ್ದು. ಅದರಲ್ಲಿ ನವೆಂಬರ್ 2ನೇ ತಾರೀಕು ನಾವು ಪಥಸಂಚಲನ ಮಾಡ್ಕೋತೀವಿ, ಡೇಟ್ ಅನ್ನ ಮುಂದಕ್ಕೆ ಹಾಕೊಳ್ತೀವಿ, ಪರವಾಗಿಲ್ಲ ಅಂತ ಹೇಳಿ ಆರ್ಎಸ್ಎಸ್ ಪರ ವಕೀಲರು ಕೋರ್ಟ್ನಲ್ಲಿ ಹೇಳಿದ್ದಾರೆ. ಹಾಗಾಗಿ ಅಕ್ಟೋಬರ್ 24ಕ್ಕೆ ಅರ್ಜಿ ವಿಚಾರಣೆ ಮುಂದೂಡ್ತಾ ಬೇರೆ ಬೇರೆ ಸಮಯ ನಿಗದಿ ಮಾಡಿ ಎರಡು ಸಂಘಟನೆಯವರು ಕೇಳಿದ್ದಾರೆ ಪಥಸಂಚಲನ ಮಾಡೋದಕ್ಕೆ, ಕಾರ್ಯಕ್ರಮವನ್ನು ಮಾಡೋದಕ್ಕೆ. ಹಾಗಾಗಿ ಬೇರೆ ಬೇರೆ ಸಮಯ ಅವರಿಬ್ಬರಿಗೆ ನಿಗದಿ ಮಾಡಿ ಅಂತ ಜಿಲ್ಲಾಡಳಿತಕ್ಕೆ ಕೋರ್ಟ್ ಸೂಚನೆ ಕೊಡ್ತಾ, ಮತ್ತೆ ಯಾರು ಪರ್ಮಿಷನ್ ಕೇಳಿದ್ದಾರೆ ಅವ್ರಿಗೆ ಹೊಸದಾಗಿ ನೀವು ಅರ್ಜಿಯನ್ನ ಹಾಕೊಳ್ಳಿ ಅಂತಾನೂ ಕೂಡ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈ ಜಟಾಪಟಿ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಪ್ರಮುಖವಾಗಿ ಚಿತ್ತಾಪುರದಲ್ಲಿ ಪಥಸಂಚಲನ ಜಟಾಪಟಿ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಿದೆ. ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಸಿಎಂಗೆ ಪತ್ರ ಬರೆದು ಆಗಿಲ್ಲೂ ಕೂಡ ಪರ ವಿರೋಧ ಚರ್ಚೆಗಳು ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಈಗ ಅವ್ರದೇ ಊರಲ್ಲಿ ಪಥಸಂಚಲನಕ್ಕೆ ಇದೀಗ ಪರ್ಮಿಷನ್ ಕೊಟ್ಟಿಲ್ವಲ್ಲ, ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಜಟಾಪಟಿ ಆಗ್ತಿದೆ. ಕೋರ್ಟ್ ಕಟಕಟೆಯನ್ನು ಹತ್ತಿದೆ ಈ ಕೇಸ್. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು, ಹಾಗೇನೆ ಕಲಬುರಗಿಯಿಂದ ನಮ್ಮ ರಿಪೋರ್ಟರ್ ಅರುಣ್. ಹೈಕೋರ್ಟ್ ಅಲ್ಲಿ ಫಸ್ಟ್ ಏನಾಯ್ತು ತಿಳ್ಕೊಂಬೋಣ. ಮುನಿ, ಆರ್ಎಸ್ಎಸ್ ಪಥಸಂಚಲನ ಬಗ್ಗೆ ಕೋರ್ಟ್ ಏನ್ ಹೇಳುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ವಾದ ಪ್ರತಿವಾದ ಹೆಂಗಿತ್ತು ಇವತ್ತು ಕೋರ್ಟ್ ಅಲ್ಲಿ? ಶರ್ಮಿತಾ, ಏನು ಚಿತ್ತಾಪುರದಲ್ಲಿ ಒಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಏನು ಸಾಕಷ್ಟು ಒಂದು ವಿವಾದ ಸೃಷ್ಟಿಯಾಗಿತ್ತು. ಈ ಒಂದು ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಜಿಲ್ಲಾಧಿಕಾರಿಗಳು ಅನುಮತಿಯನ್ನ ಕೊಡ್ತಾ ಇಲ್ಲ ಅಂತ ಈಗ ಒಂದು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಕೆಯಾಗಿತ್ತು. ಇವತ್ತು ವಿಶೇಷ ಪೀಠದಲ್ಲಿ ಒಂದು ಅರ್ಜಿ ವಿಚಾರಣೆ ಕೂಡ ಆಗಿದ್ದು, ಏನು ಅರ್ಜಿದಾರ ಪರವಾಗಿ ಹಿರಿಯ ವಕೀಲ ಅರುಣ್ ಶ್ಯಾಮ್ ಅವರು ಕೂಡ ಒಂದು ವಾದವನ್ನು ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಅರ್ಜಿದಾರರಿಗೆ ಅನುಮತಿಯನ್ನ ಕೊಡ್ತಾ ಇಲ್ಲ, ನಿರ್ಬಂಧಿಸಬೇಕು ಅಂತೇಳಿ ಈಗ ಮುಂದಾಗಿದ್ದಾರೆ ಅಂತೇಳಿ ಒಂದು ವಾದವನ್ನು ಕೂಡ ಮಂಡಿಸಿರುವುದು. ಮತ್ತೆ ಈಗಾಗಲೇ ರಾಜ್ಯಾದ್ಯಂತ ಸುಮಾರು 250 ಕಡೆಗಳಲ್ಲಿ ಒಂದು ಪಥಸಂಚಲನ ಮಾಡಲಾಗಿದೆ. ಆದ್ರೆ ಎಲ್ಲೂ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡಿಲ್ಲ, ಮತ್ತೆ ಎಲ್ಲೂ ಕೂಡ ಏನು ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿಲ್ಲ, ಎಲ್ಲವೂ ಕೂಡ ಶಾಂತಿಯುತವಾಗಿ ನಡೆದಿದೆ ಅಂತೇಳಿ ಒಂದು ಹೈಕೋರ್ಟ್ ನ ಗಮನಕ್ಕೆ ಕೂಡ ತಂದಿರೋದು. ಮತ್ತೆ ಇದನ್ನ ವಿಚಾರಣೆ ನಡೆಸಿದಂತ ಹೈಕೋರ್ಟ್ ಏನಿದೆ, ಈಗಾಗಲೇ ಏನು ಇದಕ್ಕೆ ಅನುಮತಿ ಯಾರು ಕೊಡಬೇಕು, ಮತ್ತೆ ಎಷ್ಟು ಜನರಿಗೆ ಅನುಮತಿ ಕೊಡಬೇಕು ಅಂತೇಳಿ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಸರ್ಕಾರದ ಪರ ವಕೀಲರಿಗೆ ಒಂದು ಮಾಡಿರೋದು. ಮತ್ತೆ ಇದಕ್ಕೆ ಪೂರ್ವಕವಾಗಿ ಈಗಾಗಲೇ ಸರ್ಕಾರದಿಂದಲೂ ಕೂಡ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಏನು ಈಗಾಗಲೇ ಆರ್ಎಸ್ ನಂತೆಯೇ ಕೂಡ ಇನ್ನೂ ಎರಡು ಸಂಘಟನೆಗಳು ಪಥಸಂಚಲನ ಮಾಡೋದಕ್ಕೆ ಒಂದು ಅನುಮತಿಯನ್ನ ಕೊಡಿ ಒಂದು ಅರ್ಜಿಯನ್ನ ಹಾಕಿದ್ದಾರೆ. ಅವರು ಕೂಡ ಈಗ ನಾವು ಕೂಡ ಒಂದು ಪಥಸಂಚಲನ ಮಾಡ್ತೀವಿ, ಅನುಮತಿ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತೇಳಿ ಕೂಡ ಒಂದು ವಾದವನ್ನು ಮಂಡಿಸಿದ್ರು. ಮತ್ತೆ ಈಗ ಎರಡೂ ಕಡೆ ಅಂದ್ರೆ ಆರ್ಎಸ್ಎಸ್ ಇರ್ಬೋದು, ಮತ್ತೆ ಎರಡು ಸಂಘಟನೆಗಳೇನಿದೆ, ದಲಿತ ಪ್ಯಾಂಥರ್ಸ್ ಮತ್ತೆ ದಲಿತ ಆರ್ಮಿ ಏನಿದೆ, ಈ ಎರಡೂ ಸಂಘಟನೆಗಳಿಗೆ ಏನು ಅನುಮತಿ ಕೇಳಿದ್ರೆ ಇವರಿಗೆ ಪ್ರತ್ಯೇಕವಾದ ಒಂದು ಸಮಯವನ್ನು ನೀಡಿ ಮತ್ತೆ ಪ್ರತ್ಯೇಕ ಸ್ಥಳಗಳಲ್ಲಿ ಒಂದು ಪಥಸಂಚಲನಕ್ಕೆ ಒಂದು ಅನುಮತಿಯನ್ನು ಕೊಡಬಹುದಾ ಅಂತೇಳಿ ಕೂಡ ಒಂದು ಪ್ರಶ್ನೆಯನ್ನ ಹೈಕೋರ್ಟ್ ಮಾಡಿರೋದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ದಿನ ಏನು ಪಥಸಂಚಲನ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತೇಳಿ ಕೂಡ ಒಂದು ಕೋರ್ಟ್ ಪ್ರಶ್ನೆಯನ್ನ ಮಾಡಿದೆ. ಇದಕ್ಕೆ ಆರ್ಎಸ್ಎಸ್ ಪರ ವಕೀಲರು ಕೂಡ ಒಂದು ಏನು ನವೆಂಬರ್ 2ನೇ ತಾರೀಕು ನಮಗೆ ಅನುಮತಿ ಕೊಟ್ಟರೆ ನವೆಂಬರ್ 2ನೇ ತಾರೀಕು ಪಥಸಂಚಲನ ಮಾಡೋದಕ್ಕೆ ಸಿದ್ಧರಿದ್ದೇವೆ ಅಂತೇಳಿ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ಎರಡೂ ಕಡೆ ಸರ್ಕಾರದ ಪರ ಮತ್ತೆ ಅರ್ಜಿದಾರರ ಪರ ಎರಡೂ ಕಡೆ ವಾದ ಮತ್ತೆ ಪ್ರತಿವಾದವನ್ನು ಆಲಿಸಿದಂತಹ ಕೋರ್ಟ್ ಏನು ಹೊಸದಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಕೂಡ ಈಗ ಸೂಚನೆಯನ್ನ ಕೊಟ್ಟಿದೆ. ಜಿಲ್ಲಾಧಿಕಾರಿಗಳಿಗೆ ಅರ್ಜಿದಾರರು ಹೊಸ ಅರ್ಜಿಯನ್ನ ಕೊಡಬೇಕು, ನಂತರ ಪೊಲೀಸರಿಗೆ ಮತ್ತೆ ತಹಸೀಲ್ದಾರ್ಗೂ ಅವ್ರಿಗೂ ಕೂಡ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಏನು ಪರಿಶೀಲನೆ ಮಾಡಿ ಒಂದು ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಅಂತೇಳಿ ಕೂಡ ಹೈಕೋರ್ಟ್ ಒಂದು ಸೂಚನೆ ಕೊಟ್ಟಿದೆ. ಮತ್ತೆ ಇದಕ್ಕೆ ಪೂರಕವಾಗಿ ಏನು ಅಕ್ಟೋಬರ್ 24ನೇ ತಾರೀಕು ಈ ಒಂದು ವರದಿಯ ಮೇಲೆ ಒಂದು ವಿಚಾರಣೆ ಕೂಡ ಆಗುತ್ತೆ. ಅವತ್ತು ಇದ್ರ ಬಗ್ಗೆ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಶರ್ಮಿತಾ.
ಮುನಿ, ಮತ್ತೊಂದ್ ಕಡೆ ಎರಡೂ ಸಂಘಟನೆಯವರು ಒಂದೇ ದಿನ ಕೇಳಿದ್ದಕ್ಕೆ ಪಥಸಂಚಲನಕ್ಕೆ ಇಲ್ಲೊಂದಿಷ್ಟು ಗೊಂದಲ ಉಂಟಾಯಿತು ಅನ್ನೋ ಮಾಹಿತಿಯನ್ನ ಎಜಿ ಕೊಟ್ಟಿದ್ದಾರೆ ಹೈಕೋರ್ಟ್ ಪೀಠಕ್ಕೆ. ಮತ್ತೊಂದ್ ಕಡೆ ಈಗ ಮತ್ತೆ ಅವರು ಒಂದೇ ಡೇಟ್ಗೆ ಕೇಳಿದ್ರೆ ಜಿಲ್ಲಾಡಳಿತಕ್ಕೆ ಏನ್ ಸಲಹೆ ಕೊಟ್ಟಿದೆ ಕೋರ್ಟ್? ಶರ್ಮಿತಾ, ಈಗಾಗಲೇ ಕೋರ್ಟ್ ಕೂಡ ಈ ಒಂದು ಅರ್ಜಿಯನ್ನು ವಿಚಾರಣೆ ಸಂದರ್ಭದಲ್ಲಿ ಎರಡು ಅರ್ಜಿಗಳಿಗೆ ಪ್ರತ್ಯೇಕ ಸಮಯವನ್ನ ನಿಗದಿಪಡಿಸೋದಕ್ಕೆ ಸಾಧ್ಯನಾ ಅಂತೇಳಿ ಕೂಡ ಈಗ ಏನು ಅಧಿಕಾರಿಗಳನ್ನ ಕೇಳಿರುವಂತದ್ದು. ಅದರಿಂದ ಎಜೆ ಅವರು ಕೂಡ ಈಗ ಏನು ಎರಡು RSS ಮತ್ತೆ ಒಂದು ದಲಿತ ಪ್ಯಾಂಥರ್ಸ್ ಏನಿದೆ ಎರಡು ಕೂಡ ಈಗ ಪ್ರತ್ಯೇಕ ಅರ್ಜಿಗಳನ್ನ ಕೇಳಿದರೆ ಮತ್ತೆ ಒಂದೇ ದಿನ ಇವರು ಪಥಸಂಚಲನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತೇಳಿ ಕೂಡ ಒಂದು ಏನು ತಮ್ಮ ಒಂದು ವಾದವನ್ನು ಕೂಡ ಮಂಡಿಸಿರೋದು. ಆದ್ರೆ ಇದು ಕಾನೂನಿನ ದೃಷ್ಟಿಯಿಂದ ಕಷ್ಟ ಸಾಧ್ಯ ಅಂತೇಳಿ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಅದರಿಂದ ಪ್ರತ್ಯೇಕ ಸಮಯವನ್ನ ನಿಗದಿಪಡಿಸೋದಕ್ಕೆ ಈಗ ಕೋರ್ಟ್ ಕೂಡ ಸೂಚನೆ ಕೊಟ್ಟಿರೋದ್ರಿಂದ ಈಗ ಮತ್ತೆ ಹೊಸ ಅರ್ಜಿಗಳನ್ನ ಇಬ್ರು ಕೂಡ ಸಲ್ಲಿಕೆ ಮಾಡಬೇಕಾಗುತ್ತೆ. ಈ ಒಂದು ಅರ್ಜಿಗಳನ್ನ ಪರಿಗಣನೆ ಮಾಡಿ ಎಷ್ಟು ಜನ ಸೇರ್ತಾರೆ ಮತ್ತೆ ಯಾವ ಮಾರ್ಗದಲ್ಲಿ ಅವರು ಪಥಸಂಚಲನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಬೇಕಾಗುತ್ತೆ. ಇದರ ಆಧಾರದ ಮೇಲೆ ಏನು ಜಿಲ್ಲಾಧಿಕಾರಿಗಳು ಒಂದು ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಈ ಒಂದು ವರದಿಯನ್ನ ಏನು ಪರಿಶೀಲನೆ ಮಾಡಿದ ಬಳಿಕ ಹೈಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪೂರಕವಾದ ಒಂದು ಉತ್ತರ ಮತ್ತೆ ಸೂಚನೆ ಕೊಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅದರಿಂದ ಈಗ RSS ಏನಾದ್ರೂ ಹೊಸದಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದಾಗ ಅದನ್ನ ಜಿಲ್ಲಾಧಿಕಾರಿಗಳು ಯಾವ ಮಾರ್ಗ ಮತ್ತೆ ಯಾವ ದಿನಾಂಕ ಮತ್ತೆ ಎಷ್ಟು ಜನ ಸೇರ್ತಾರೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ಕೋರ್ಟ್ಗೆ ವರದಿಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ ದಲಿತ ಆರ್ಮಿ ಅವರು ಕೂಡ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದಾಗ ಅದನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎಷ್ಟು ಜನ ಸೇರ್ತಾರೆ ಮತ್ತೆ ಅವರು ಯಾವ ಮಾರ್ಗವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಎರಡಕ್ಕೂ ಕೂಡ ಒಂದು ವರದಿಯನ್ನು ಕೊಟ್ಟ ಬಳಿಕ ಏನು ಅದಕ್ಕೆ ಒಂದು ದಿನಾಂಕ ನಿಗದಿಪಡಿಸುವಂತಹ ಸಾಧ್ಯತೆ ಇದೆ. ಶರ್ಮಿತಾ, ಫೈನ್, ಪ್ಲೀಸ್ ಬಿ ಆನ್ಲೈನ್. ಮುನಿ, ಕಲಬುರಗಿಯಲ್ಲಿ ಏನ್ ಡೆವಲಪ್ಮೆಂಟ್ಸ್ ಆಗ್ತಿದೆ ಮಾಹಿತಿ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಜಾಯ್ನ್ ಆಗಿದ್ರು. ಅರುಣ್, ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಪರ್ಮಿಷನ್ ಸಿಕ್ಕಿದ್ರೆ ಇವತ್ತೇ ಪಥಸಂಚಲನ ನಡೀತಾ ಇತ್ತು. ಈಗೊಂದು ಕುತೂಹಲ ಇರೋದು ಇಲ್ಲಿ ಮಿನಿಸ್ಟರ್ ವರ್ಸಸ್ RSS ಸಂಘಟನೆ ಅನ್ನೋ ತರ ಆಗ್ಬಿಟ್ಟಿದೆ. ಹಾಗಾಗಿ ಈಗ ಎರಡೂ ಸಂಘಟನೆಯವರು ಪರ್ಮಿಷನ್ ಕೇಳಿದ್ರು ಅಂದ್ರೆ ಇಬ್ಬರಿಗೂ ಒಂದೇ ಮಾದರಿಯಲ್ಲಿ ಪ್ರಶ್ನೆಗಳನ್ನ ತಹಶೀಲ್ದಾರ್ ಕೇಳಿದಾರ ಅಲ್ಲಿ. ಮತ್ತೆ ಈಗ ಪೋಸ್ಟ್ಪೋನ್ ಆಗಿರೋದ್ರ ಬಗ್ಗೆ ಕಾರ್ಯಕರ್ತರು ಏನ್ ಹೇಳ್ತಾ ಇದ್ದಾರೆ? ಹೌದು ಶರ್ಮಿತಾ, ಏನಂತಂದರೆ ಕಲಬುರಗಿಯ ಚಿತ್ತಾಪುರ್ನಲ್ಲಿ ಇವತ್ತು ಏನಂತಂದರೆ ಮಧ್ಯಾಹ್ನ 3 ಗಂಟೆಗೆ RSS ಪಥಸಂಚಲನ ಹಮ್ಮಿಕೊಂಡಿತ್ತು. ಆ ಹಿನ್ನೆಲೆಯಲ್ಲಿ ಅವರು ಏನಂತಂದರೆ ಅಲ್ಲಿನ ತಹಶೀಲ್ದಾರ್ ಅವರಿಗೆ ಒಂದು ಪರವಾನಗಿ ಕೊಡುವಂತೆ ಅರ್ಜಿಯನ್ನು ಕೂಡ ಸಲ್ಲಿಸಿದರು. ಆದರೆ ಇಲ್ಲಿ ಇನ್ನೊಂದು ಸಂಘಟನೆ ಅದೇ ಮಾದರಿಯಲ್ಲಿ ನಮಗೆ ಪಥಸಂಚಲನಕ್ಕೆ ಅವಕಾಶ ಕೊಡುವಂತೆ ಅವರು ಕೂಡ ಅರ್ಜಿ ಸಲ್ಲಿಸಿದರು. ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಸಂಘರ್ಷ ಉಂಟಾಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ಒಂದು ಅರ್ಜಿ ಏನು RSS ಸಲ್ಲಿಸಿದ್ರು ಅದನ್ನು ಯಾವುದೇ ರೀತಿ ಕಾರಣಕ್ಕೂ ನಾನು ಏನು ತಹಶೀಲ್ದಾರ್ ಅವರು ಈ ಒಂದು ಪಥಸಂಚಲನಕ್ಕೆ ಪರವಾನಗಿ ಕೊಟ್ಟಿರಲಿಲ್ಲ. ಅಲ್ಲದೆ 12 ಅಂಶಗಳನ್ನು ಒಂದು ಪ್ರಶ್ನೆಯನ್ನು ಇವರಿಗೆ RSS ನವರು ಕೇಳಿದರೆ 11 ಅಂಶಗಳನ್ನು ಕೂಡ ಎಲ್ಲವನ್ನು ಕೂಡ ಇವರು RSS ಅವರು ಅದಕ್ಕೆ ಉತ್ತರವನ್ನು ನೀಡಿದರು. ಆದರೆ ಅಷ್ಟು ಉತ್ತರ ನೀಡಿದ್ರು ಕೂಡ ರಾತ್ರಿ 12 ಗಂಟೆಗೆ ಅದನ್ನು ರಿಜೆಕ್ಟ್ ಅನ್ನು ಮಾಡಿದರು. ಹಾಗಾಗಿ RSS ಮುಖಂಡರು ಅಶೋಕ್ ಪಾಟೀಲ್ ಅನ್ನೋರು ಏನು ಕಲಬುರಗಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ನಡೆಸಿದಂಥ ಹೈಕೋರ್ಟ್ ಇದೇ ಅಂದರೆ ನಿಮಗೆ ಇವತ್ತಿನ ದಿನಾಂಕದಲ್ಲಿ ನಾವು ಪರವಾನಗಿ ನೀಡಲು ಆಗಲ್ಲ, ಹಾಗಾಗಿ ಮುಂದಿನ ಯಾವುದಾದ್ರೂ ನಿಮಗೆ ಕನ್ವೀನಿಯಂಟ್ ಆದ ದಿನಾಂಕ ಇದ್ರೆ ಹೇಳಿ ಅಂತಂದಾಗ 2ನೇ ತಾರೀಕು ನಮಗೆ ನವೆಂಬರ್ 2ರಂದು ಕನ್ವೀನಿಯಂಟ್ ದಿನಾಂಕ ಅಂತ ಹೇಳಿದ್ದಾರೆ. ಹಾಗಾಗಿ ಇದೇ ತಿಂಗಳು 24ರಂದು ಮಧ್ಯಾಹ್ನ 2ವರೆಗೆ ವಿಚಾರಣೆ ನಡೆಯಲಿದೆ. ಎಲ್ಲೋ ಒಂದು ಕಡೆ ಈ ಒಂದು ಕಲಬುರಗಿಯಲ್ಲಿ RSS ಪಥಸಂಚಲನಕ್ಕೆ ಸಂಪೂರ್ಣವಾಗಿ ಎಲ್ಲವೂ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿತ್ತು. ಈ ಒಂದು ಪಥಸಂಚಲನಕ್ಕೆ ಅಡ್ಡಿಯಾಗಿದ್ದರಿಂದ ಈಗ ಎಲ್ಲೋ ಒಂದು ಕಡೆ RSS ಮುಖಂಡರಿಗೆ ನಿರಾಶೆ ಆಗಿರುವಂಥದ್ದು. ಯಾಕಂತಂದರೆ ಎಲ್ಲವೂ ಕೂಡ ಪ್ರತಿ ವರ್ಷದಂತೆ ಎಲ್ಲ ದೇಶಾದ್ಯಂತ ಪಥಸಂಚಲನ ಮಾಡ್ತೀವಿ, ಆದರೆ ಚಿತ್ತಾಪುರಲ್ಲಿ ಪಥಸಂಚಲನ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಗೊಂದಲ ಮಾಡೋದು ಮತ್ತೆ ನಮಗೆ ಪಥಸಂಚಲನಕ್ಕೆ ಪರವಾನಗಿ ಕೊಡ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಏನೊಂದು RSS ಮುಖಂಡರು ಕೂಡ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಲ್ಲದೆ ಇದು ಏನಂತಂದರೆ ನಾವು ಕಾನೂನು ಬದ್ಧವಾಗಿ ನಾವು ಪಥಸಂಚಲನ ಮಾಡ್ತೇವೆ, ಇವತ್ತೇ ಏನು ನಾವು ಪಥಸಂಚಲನ ಮಾಡಬೇಕಂತೇನಿಲ್ಲ. ಹಾಗಾಗಿ ನಮಗೆ ಮುಂದಿನ ದಿನಾಂಕದಲ್ಲಿ ನ್ಯಾಯಾಲಯದ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ನಮಗೆ ಯಾವ ದಿನಾಂಕ ನ್ಯಾಯಾಲಯ ಸೂಚನೆಯನ್ನು ಕೊಡುತ್ತೆ ಆ ದಿನಾಂಕದಂದು ನಾವು ಪಥಸಂಚಲನ ಮಾಡ್ತೇವೆ ಅಂತ ಹೇಳ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಚಿತ್ತಾಪುರ್ನಲ್ಲಿ ಪಥಸಂಚಲನ ಕೊಟ್ಟರೆ ಎಲ್ಲಿ ಏನು ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗುತ್ತೆ ಅಂತೇಳಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಏನಂತಂದರೆ ಮತ್ತೆ ಪಥಸಂಚಲನಕ್ಕೆ ಹೈಕೋರ್ಟ್ ಕೂಡ ಏನು ಪರವಾನಗಿ ಕೊಡೋದಕ್ಕೆ ಮುಂದೂಡಿದ್ರಿಂದ ಮತ್ತೊಂದು ದಿನಾಂಕ ನಿಗದಿ ಮಾಡಿ ಅವತ್ತು ಪಥಸಂಚಲನ ಮಾಡಲು ಏನು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ನಾವು ಏನಂತಂದರೆ ಚಿತ್ತಾಪುರ್ನಲ್ಲಿ ಪಥಸಂಚಲನ ಮಾಡೋದಕ್ಕೆ ಸಾಕಷ್ಟು ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ವಿ. ಎಲ್ಲ ಕಡೆ ಫ್ಲೆಕ್ಸ್ ಬ್ಯಾನರ್ಗಳನ್ನು ಕೂಡ ಹಾಕಿದ್ರು, ಆದರೆ ಅದನ್ನು ಪರವಾನಗಿ ತೆಗೆದುಕೊಂಡಿಲ್ಲ ಅಂತ ಅವು ಎಲ್ಲವನ್ನು ಕೂಡ ತೆರವುಗೊಳಿಸಲಾಗಿತ್ತು. ಈಗ ಮತ್ತೆ ಪಥಸಂಚಲನಕ್ಕೆ ಮುಂದೂಡಿದ್ರಿಂದ ಮತ್ತೊಂದು ದಿನಾಂಕ ಯಾವತ್ತಾಗುತ್ತೆ ಮತ್ತೆ ಅವತ್ತೇನಾದರೂ ಸಂಘರ್ಷ ಉಂಟಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಮಾಡೋಣ ಈ ಸುದ್ದಿಯನ್ನ. ಥ್ಯಾಂಕ್ ಯು ಸೋ ಮಚ್ ಅರುಣ್, ಥ್ಯಾಂಕ್ ಯು ಸೋ ಮಚ್ ಮುನಿ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.